ಕೈಲಾದಷ್ಟು ನಾವು ಒಳ್ಳೆ ಕೆಲಸವನ್ನೇ ಮಾಡಿದ್ದೀವಿ. ಬೇರೆ ಥರ ಯಾವುದೇ ರಾಜಕೀಯ ತಂಟೆ ತೀಟೆಗಳಿಟ್ಬಿಟ್ಟು ಇನ್ನೊಬ್ಬರ ಮೇಲೆ ಎತ್ತಾಕಿ ಆ ಥರ ಯಾವುದೂ ಮಾಡಿಲ್ಲ ನಾವು. ಇವಾಗ ತಾನೇ ನಮ್ಮ ಶಾಸಕರು ಕೈಮಾಸ್ಬೇಕು ಇದು ಮಾಡುತ್ತೆ. CC ರೋಡು ನಮ್ಮ ನಾಗೇಶ್ ಸಾಹೇಬ್ ಇದ್ದಾಗ ಒಂದು 8 ಲಕ್ಷ ಹಾಕ್ಕೊಡ್ತು. ಮುನ್ಶ್ಯಾಮಣ್ಣ ಅವರು MP ಇದ್ದಾಗ ಅವರೊಂದು ಕೈಮಾಸ್ಬೇಕು. ಬಹುಶಃ ನೀವು ನೋಡ್ಬೋದು 5 ವರ್ಷ ಮುಂಚೆ ಹೆಂಗಿತ್ತು, 5 ವರ್ಷ ಆದ ನಂತರ ಈ ಗ್ರಾಮ ಯಾವ ತರ ಇದೆ. ಮುಡಿನೂರು ಗ್ರಾಮ ಬಹುಶಃ ದುಕ್ಸಂದ್ರ ಹೋಬಳಿಯಲ್ಲಿ ಅತಿ ಹೆಚ್ಚು ದೇವತಾ ಕಾರ್ಯಗಳು ನಡೆಯುವಂತ ಒಂದು ಗ್ರಾಮ ಇದು. ಯಾರು ನಂಬಿದಾರೆ ಅವ್ರನ್ನ ಕೈ ಬಿಡೋದಿಲ್ಲ ಅಂತ ಕೂಡ ನಮ್ಗೆಲ್ಲ ಸುಮಾರು ಒಂದು ಇದರಲ್ಲಿ ನಮ್ಗೆ ಗೊತ್ತಾಗಿದೆ. ಏನ್ ಇವತ್ತಿನ ದಿನ ನಮ್ಮ ಮುಡಿನೂರು ಗ್ರಾಮದ ಸಪ್ತಮಾತೆಗಳ ಚೌಡೇಶ್ವರಿ ದೇವಿಯ ರಥೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆ ಸಹಕರಿಸಿದಂತ ಎಲ್ಲ ಸಪ್ತ ಗ್ರಾಮಗಳ ಗ್ರಾಮಸ್ಥರಿಗೂ ಹಾಗೂ ಈ ಗ್ರಾಮದ ಮುಖ್ಯವಾಗಿ ಬ್ರಾಹ್ಮಣವರಿಗೂ ಈ ಗ್ರಾಮದವರಿಗೂ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷ ಇನ್ನೂ ವಿಜೃಂಭಣೆಯಾಗಿ ನಡೆದಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊಳ್ತಾ, ಆ ತಾಯಿ ಈ ಸುತ್ತಮುತ್ತಲಿನ ಗ್ರಾಮದವ್ರಿಗೆಲ್ಲಾನು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಬೆಳೆ ಮಳೆ ಆಗ್ಲಿ ಅಂತ ಆ ತಾಯಿಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಬ್ರಹ್ಮರಥೋತ್ಸವ ಸುಮಾರು ವರ್ಷಗಳಿಂದ ರಾಜಬೀದಿಗಳಲ್ಲಿ ಏನು ರಥ ಸಾಗುತ್ತದೋ ಅದೇ ರೀತಿಯಾಗಿ ಈ ವರ್ಷ ಕೂಡ ನಡೀತಾ ಇದೆ. ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತೀನಿ. ಮತ್ತೆ ಈ ಒಂದು ಚೌಡೇಶ್ವರಿ ದೇವಿಯ ರಥೋತ್ಸವ ಮುಂದಿನ ವರ್ಷ ಇನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಜಾಸ್ತಿ ಸೇರಿ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಮಾಡಬೇಕು ಅಂತ ನಾನು ಜನಗಳಲ್ಲಿ ಮನವಿಯನ್ನು ಮಾಡ್ತಾ, ಮತ್ತೆ ಏನು ಒಂದು ಈ ರಥೋತ್ಸವಕ್ಕೆ ಅಂಗವಾಗಿ ಗ್ರಾಮದಲ್ಲಿ ಅನ್ನಸಂತರ್ಪಣೆ ಇರುತ್ತೆ. ಅದೇ ರೀತಿಯಾಗಿ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ಸೇವೆ ಕೂಡ ನಾವು ಮಾಡ್ತಾ ಇರ್ತೀವಿ. ಇದು ವರ್ಷ ಕೂಡ ನಿರಂತರವಾಗಿ ಇರತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆ ತಾಯಿ ಎಲ್ರಿಗೂ ಕೂಡ ಒಂದು ಉತ್ತಮವಾದಂತ ಭವಿಷ್ಯವನ್ನು ಕೂಡ ನೀಡಲಿ ಅಂತ ನಾನು ಆ ತಾಯಿಯನ್ನು ಬೇಡ್ಕೊಳ್ತಾ ನಾನು 2 ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 4ನೇ ವರ್ಷ. ಬಹುಶಃ ಇದು ವರ್ಷ ಕೂಡ ಇದೇ ರೀತಿ ಇರತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಅದೆಲ್ಲ ದೇವರ ಕೃಪೆ, ಅವರ ಅನುಗ್ರಹ, ದೇವರ ಅನುಗ್ರಹ ಇತ್ತು. ನಮ್ಗೆ ಆ ಶಕ್ತಿ ಕೊಟ್ಟಿರೋದಕ್ಕೋಸ್ಕರ ಎಲ್ಲೋ ಒಂದು ಚಿಕ್ಕದಾಗಿ ಒಂದು ಸೇವೆ ಮಾಡೋದಕ್ಕೆ ಆ ದೇವರ ಒಂದು ಈ ಒಂದು ಸಹಕಾರ ಇರೋದಕ್ಕೋಸ್ಕರ ನಾವು ಈ ತರ ಮಾಡಕ್ ಆಗ್ತಾ ಇದೆ. ವೈಶಾಖ ಮಾಸ ಬಂದಿದೆ ಅಂದ್ರೆ ವಿಶೇಷವಾಗಿ ಹಬ್ಬಗಳು ಜಾಸ್ತಿ ನಡೀತಾರೆ. ವಿಶೇಷವಾಗಿ ಚೌಡೇಶ್ವರಿ ಅಂದ್ರೆ ಇದು ಮುಡಿನೂರು ಗ್ರಾಮ ಬಹುಶಃ ದುಕ್ಸಂದ್ರ ಹೋಬಳಿಯಲ್ಲಿ ಅತಿ ಹೆಚ್ಚು ದೇವತಾ ಕಾರ್ಯಗಳು ನಡೆಯುವಂತ ಒಂದು ಗ್ರಾಮ ಇದು. ಇಲ್ಲಿ ಬ್ರಾಹ್ಮಣ್ಸ್ ಕೂಡ ವಿಪರೀತ ಜಾಸ್ತಿ ಜನ ಇದ್ದಾರೆ. ಆ ಒಂದು ಇದರಿಂದ ಈ ಶಕ್ತಿ ಮಾತೆ ಒಂದು ಮಾಮೂಲಿ ಇವಾಗ ಏನಿದೆ ಸಿಗಂದೂರು ಚೌಡೇಶ್ವರಿ ಮತ್ತೆ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಏನಿದೆಯೋ ಈಕ್ವಲ್ ಟು ಅದೇ ಪವರ್ ನಮ್ಮ ತಾಯಿಯಲ್ಲಿ ಕೂಡ ಇದೆ ಅಂತ ನಾವು ನಂಬಿದ್ದೀವಿ. ಯಾರು ನಂಬಿದಾರೆ ಅವ್ರನ್ನ ಕೈ ಬಿಡೋದಿಲ್ಲ ಅಂತ ಕೂಡ ನಮ್ಗೆಲ್ಲ ಸುಮಾರು ಒಂದು ಇದರಲ್ಲಿ ನಮ್ಗೆ ಗೊತ್ತಾಗಿದೆ. ದೇವತಾ ಕಾರ್ಯಗಳಲ್ಲಿ ನೀವು ಅನುಕೂಲ ಯಾವ ಕಾರ್ಯ ಸೇವೆ ಮಾಡ್ತಾ ವಿಶೇಷವಾಗಿ ತಾಲೂಕು ಜನ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ದೀರಾ? ನಮ್ಗೆ ಎಲ್ಲೋದ್ರೂ ಕೂಡ ಜನ ನಮ್ಮನ್ನು ಸ್ಪಂದನೆ ಮಾಡ್ತಾ ಇದ್ದಾರೆ. ಅದೊಂದು ನಮ್ ಖುಷಿಯ ವಿಚಾರ. ಆದ್ರೆ ನಾವು ತಾಲೂಕ್ನ ಯಾವುದೇ ಒಂದು ಬೇರೆ ಇದ್ರಲ್ಲಿ ಆಸೆ ಏನು ಇದಿಲ್ಲ. ಆದ್ರೂ ಕೂಡ ನಮ್ಗೊಂದು 5 ವರ್ಷ ಇಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ನೀವು ನೋಡ್ಬೋದು 5 ವರ್ಷ ಮುಂಚೆ ಹೆಂಗಿತ್ತು, 5 ವರ್ಷ ಆದ ನಂತರ ಈ ಗ್ರಾಮ ಯಾವ ತರ ಇದೆ, ನಮ್ಮ ಅಭಿವೃದ್ಧಿ ಏನು ಅಂತ ನೀವು ಬಹುಶಃ ನೀವೇ ಹೇಳ್ಕೋಬಹುದು, ಅದು ನೀವೇ ಬರೀಬಹುದು. ಅದು ನಾವೇನು ಹೇಳೋ ಅಷ್ಟೇ ಇಲ್ಲ. ನಮ್ಮ ಕೈಲಾದಷ್ಟು ನಾವು ಮಾಡಿದೀವಿ. 5 ವರ್ಷದಿಂದ ಏನು ನಾವು ಸೇವೆ ಮಾಡಿದೀವಿ ಅಂತ ಬಹುಶಃ ನಿಮ್ಗೆ ಇಲ್ಲಿರೋ ಇದು ಎಲ್ಲ ವಾಸ್ತವ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನೀವು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಅಟೆಂಡ್ ಆಗಿರ್ತೀರ, ನಿಮ್ಗೆ ಗೊತ್ತಿರತ್ತೆ 5 ವರ್ಷ ಹಿಂದಿನ ಒಂದು ಗ್ರಾಮ ಯಾವ ತರ ಇದೆ, 5 ವರ್ಷ ನಂತರ ಯಾವ ಗ್ರಾಮ ಇದೆ ಅಂತ. ನಮ್ಗೆ ಕೊಟ್ಟಿರುವಂತ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಮ್ಮ ಕೈಲಾದಷ್ಟು ನಾವು ಒಳ್ಳೆ ಕೆಲಸವನ್ನೇ ಮಾಡಿದ್ದೀವಿ. ಬೇರೆ ತರ ಯಾವುದೇ ರಾಜಕೀಯ ತಂಟೆ ತೀಟೆಗಳಿಟ್ಬಿಟ್ಟು ಇನ್ನೊಬ್ಬರ ಮೇಲೆ ಎತ್ತಾಕಿ ಆ ಥರ ಯಾವುದೂ ಮಾಡಿಲ್ಲ ನಾವು. ಕೆಲವ್ರು ಮಾಡ್ಕೊಂಡು ಹೋಗ್ತಾರೆ ಪಾಪ, ಅದಿದ್ರೆ ಇರ್ಲಿ,
ಎಲ್ಲ ಅವರೇ ಬಂದು ಬೇರೆ ಮಾಡೋಕ್ಕಾಗಲ್ಲ. ಎಲ್ಲ ಗ್ರಾಮದ ಹಿರಿಯರು, ತಾಯಂದರು, ಯುವಕರು ಯಥೇಚ್ಛವಾಗಿ ನಮ್ಮ ಕಡೆ ಇದ್ದಾರೆ. ನಮ್ಗದು ಬಹಳ ಖುಷಿಯ ವಿಚಾರ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಒಂದು ಐಮಾಸ್ ಲೈಟು ಇವಾಗ ತಾನೇ ನಮ್ಮ ಶಾಸಕರು ಒಂದು ಐಮಾಸ್ ಲೈಟು ಇದು ಮಾಡುತ್ತೆ, ಹತ್ತಿರದಲ್ಲೇ ಇದಾಗದು. ಮತ್ತೆ CC ರೋಡು ನಮ್ಮ ನಾಗೇಶ್ ಸಾಹೇಬ್ ಇದ್ದಾಗ ಒಂದು 8 ಲಕ್ಷ ಹಾಕ್ಕೊಡ್ತು. ಮುನ್ಶ್ಯಾಮಣ್ಣ ಅವರು MP ಇದ್ದಾಗ ಅವರೊಂದು ಐಮಾಸ್ ಲೈಟ್. ನರೇಗಾದಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. CC ರೋಡ್ ಆಗ್ಬೋದು, ಟ್ರೈನ್ ಆಗ್ಬೋದು. ಆದರೂ ಕೂಡ ಬಂದಂಥ ಮನೆಗಳು ನಮ್ಮ ಒಂದು ಅವಧಿಯಲ್ಲಿ ಬಂದಂಥ ಮನೆಗಳು ಕೂಡ ಯಾರು ಬಡವರು ಇರ್ತಾರೋ ಅವ್ರಿಗೆ ನಾವು ಯಾವುದೇ ಒಂದು ರಾಜಕೀಯ ಒತ್ತಡ ಕೂಡ ಮಣಿಯಿದೆ, ಯಾರು ಬಡವರು ಇರ್ತಾರೋ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಾವು ಸೆಲೆಕ್ಟ್ ಮಾಡಿ ಆ ಮನೆಗಳು ಕೂಡ ವಿತರಣೆ ಮಾಡಿರ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.